ಕಾಂಗ್ರೆಸ್ನ ಹಿರಿಯ ಶಾಸಕರಿಂದ ಬೇಳೂರು ಗೋಪಾಲಕೃಷ್ಣ ಅವರ ನೇರವಾಗಿ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ನಾನು ನಿನ್ನೆನ ಶಾಸಕಾಂಗ ಸಭೆಯಲ್ಲಿ ಒಂದಷ್ಟು ಅನುದಾನದ ವಿಚಾರವಾಗಿ ಒಂದಷ್ಟು ಅಸಮಾಧಾನವನ್ನು ಶಾಸಕರು ಹೊರ ಹಾಕಿದ್ದಾರೆ ಅಂತ ಹೇಳಿ. ನೋಡಿ, ಇದು ಸಹಜ. ನಮ್ಮ CLP ಮೀಟಿಂಗಲ್ಲಿ ನಾವು ಮುಕ್ತವಾಗಿ ಚರ್ಚೆ ಮಾಡಲಿಕ್ಕೆ ನಮಗೆ ಅವಕಾಶ ಇದೆ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಾತಾಡಿದ ಮೇಲೆ ನಮಗೆ ಅವಕಾಶ ಇದೆ, ಚರ್ಚೆ ಮಾಡ್ತೀವಿ. ನಮ್ಮ ಹಕ್ಕುಗಳನ್ನು ಕೇಳಲಿಕ್ಕೆ ನಮಗೆ ಅವಕಾಶ ಇದೆ, ನಾವು ಕೇಳಿದ್ದೀವಿ. ಅದರಲ್ಲೇನು ತಪ್ಪಿಲ್ಲಲ್ಲ. ಇವತ್ತು ಕೆಲವರಿಗೆ ನಮಗೆ ಅನುದಾನ ಇಲ್ಲ ಅಂತ ಹೇಳ್ತಾರೆ, ಇನ್ನು ಕೆಲವರು ನಮಗೆ ಮಂತ್ರಿಗಳು ಸರಿಯಾಗಿ ಮಾತಾಡಲ್ಲ ಅಂತ ಹೇಳಿರ್ಬೋದು. ಇದೇನಾದ್ರು ಹೇಳ್ತಾರೆ, ಅದನ್ನು ನಮ್ಮ ಮುಕ್ತವಾಗಿ ನಾವು ಚರ್ಚೆ ಮಾಡ್ಕೊಂಡಿದ್ದೀವಿ. ಇದರಲ್ಲೇನು ತಪ್ಪೇನಿಲ್ಲಲ್ಲ, ನಾವು ಕೇಳೋಕೆ ಹಕ್ಕಿದೆಯಲ್ಲ. ಇನ್ನೊಂದು ಸರ್, ಪ್ರಮುಖವಾಗಿ ಸಚಿವರು ಶಾಸಕರನ್ನ ಪರಿಗಣನೆ ಮಾಡ್ತಾ ಇಲ್ಲ, ಅವ್ರನ್ನ ಗಮನ ಹರಿಸ್ತಾ ಇಲ್ಲ ಅಂತೇಳಿ ಒಂದು ಆರೋಪ ಮಾಡಿದ್ದಾರೆ ದೊಡ್ಡದಾಗಿ. ಅದು ನಮಗೆಲ್ಲ ಇಲ್ಲ, ಏನು ಆ ಥರ ಇಲ್ಲ. ನಮಗೆಲ್ಲ ನಮ್ಮೆಲ್ಲ ಸ್ನೇಹಿತರೆ ಸಚಿವರೆಲ್ಲ ಹೊಸದಾಗಿ ಆಯ್ಕೆಯಾದವರು ಕೆಲವರಿಗೆ ಆ ಥರ ಮಾಡಿದ್ದಾರೆ ಅನ್ನೋ ಸ್ವಲ್ಪ ಗಮನದಲ್ಲಿದೆ. ಅದನ್ನು ಮುಖ್ಯಮಂತ್ರಿಗಳೆಲ್ಲ ಹೇಳಿದ್ದಾರೆ, ಆ ಥರ ಯಾವತ್ತೂ ಮಾಡಬೇಡಿ, ಅವರಿಗೆ ಗೌರವ ಕೊಡಿ ಅಂತಲೂ ಹೇಳಿದ್ದಾರೆ. ಆ ಥರ ಏನಿಲ್ಲ. ಈಗ ಸಚಿವರು ಏನು ಮೇಲ್ಗಡೆಯಿಂದ ಇಳಿದು ಬರ್ತಾರಾ? ನಾವು ಇದ್ರ ತಾನೇ ಸಚಿವರಾಗೋದು ಅಲ್ವಾ? ಹೌದಲ್ಲ? ಹಂಗಾಗಿ ಅವ್ರು ಗೌರವ ಕೊಡುವಂತ ಕೊಡಲೇಬೇಕಲ್ಲ. ಯಾವುದೇ MLA ಬರಲಿ, ಯಾರೇ ಇವ್ರು ಬಂದರೂ ಸಹ ಸಚಿವರು ಗೌರವ ಕೊಟ್ಟು ಕೆಲಸ ಆಗುತ್ತೋ ಬಿಡುತ್ತೋ ಅವ್ರಿಗೆ ಗೌರವಿತ ಒಂದು ಮಾತಾಡೋದು ಕಲಿಬೇಕನ್ನೋದು ನಮ್ಮದು ವಾದ ಇದೆ. ಅದಲ್ಲೇನು ತಪ್ಪಿಲ್ಲ. ಸಚಿವರೇನು ಮೇಲಿಂದ ಬಂದಿಲ್ಲ ಅಂತ ಹೇಳ್ತೀರಿ, ಆದರೆ ಶಾಸಕರ ಲೆಟರ್ಗಳಿಗೆ ಪರಿಗಣಿಸ್ತಾ ಇಲ್ಲ, ಸರಿಯಾಗಿ ಬೇಟ ಅಂದ್ರೆ ಏನು ಮನಸ್ಥಿತಿಯನ್ನು ಸೂಚಿಸ್ತಿದೆ ಹೇಳಿ. ಲೆಟರ್ ಪರಿಗಣಿಸುತ್ತಾರೆ, ಬಟ್ ಅವ್ರು ಹೋದಂಥ ಸಂದರ್ಭದಲ್ಲಿ ಕೆಲವರಿಗೆ ಅವರಿಗೆ ಸ್ವಲ್ಪ ಗೌರವ ಸಿಗಲಿಲ್ಲ ಅನ್ನೋ ಮಾತಿರ್ಬೋದು. ಅದರಿಂದ ಅದನ್ನು ಸರಿ ಮಾಡುವಂಥದ್ದು ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಅಲ್ಲೇ ವಾರ್ನಿಂಗ್ ಕೊಟ್ಟಿದ್ದಾರೆ. ಆ ಥರ ಏನಿಲ್ಲ. ಕೆಲವರು ಎಲ್ಲ ಒಂದಿಷ್ಟು ಜನರಿಗೆ ಆ ಥರ ಬ್ಯುಸಿ ಇದ್ದಾಗ ಹೋಗಿರ್ತಾರೆ, ಇನ್ನೊಂದು ಇರ್ತಾರೆ, ಆಗಿರ್ಬೋದು. ಬಟ್ ಆ ಥರ ಏನೂ ಇಲ್ಲ. ಬಟ್ ಇವತ್ತು ಶಾಸಕಾಂಗ ಸಭೆಯಲ್ಲಿ ಮುಕ್ತವಾಗಿ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸುವಂಥ ಕೆಲಸದಲ್ಲಿ ನಾವು ಮಾತಾಡಿದ್ದೀವಿ. ಅಂದರೆ ಶಾಸಕರಿದ್ದರೆ ಸಚಿವರು ಅಂತೀರ ಹಾಗಾದ್ರೆ ನೀವು? ಯಾಕಿಲ್ಲ ಮತ್ತೆ? ಈಗ ನಾವಿಲ್ಲ ಅಂದರೆ ಸಚಿವರಾಗಕ್ಕಾಗತ್ತಾ? ನಮ್ಮನ್ನು ಕೇಳಬೇಕಲ್ಲ. ಆದ್ದರಿಂದ ನಮ್ಮನ್ನು ಪರಿಗಣಿಸಿ, ನಮ್ಮ ಬೇಡಿಕೆಗಳನ್ನು ಈಡೇರಿಸಿ, ನಮಗೂ ಅಹವಾಲುಗಳನ್ನು ಸ್ವೀಕರಿಸಿ ಅಂತ ಕೇಳಿದ್ದೀವಿ. ಒಂದಷ್ಟು ಸಚಿವರು ಕಾರ್ಯವೈಖರಿನ ಬದಲಾವಣೆ ಮಾಡ್ಕೋಬೇಕು ಅವ್ರ ಮನಸ್ಥಿತಿಗಳನ್ನ ಅಂತೀರ ಹಾಗಾದ್ರೆ? ಮಾಡೋದು ಒಳ್ಳೆಯದು. ಸಚಿವರು ಅಂದ ತಕ್ಷಣವೇ ಅವರು ಸ್ವಲ್ಪ ಎಲ್ಲ ಸಾರ್ವಜನಿಕ ಇದರಲ್ಲಿರುವಂಥವ್ರು ಮತ್ತು ನಮ್ಮ MLAಗಳಿಗೆ ಗೌರವ ಕೊಡೋ ಮೂಲಕ ಅವರ ಕಾರ್ಯವೈಖರಿಗಳಿಗೆ ಬೆಲೆ ಕೊಡಬೇಕಂತ ನಾನು ಕೇಳ್ಕೊಳ್ತೇನೆ. ಮುಂದಿನ ದಿನಗಳಲ್ಲಿ ಹೊಸಬರಿಗೆ ಅವಕಾಶ ಕೊಡಿ ಅಂತ ಹೇಳ್ತೀರಾ ಸಚಿವ ಸಂಪುಟದಲ್ಲಿ? ಸಚಿವ ಸಂಪುಟದಲ್ಲಿ ಈಗಾಗಲೇ ಇದ್ದಂಥವರಿಗೆ, ಹೊಸ ಯುವಕರುಗಳಿಗೆ ಮುಂದಿನ ಚುನಾವಣೆ ದೃಷ್ಟಿಯಲ್ಲಿ ಇಟ್ಕೊಂಡು ಅವರಿಗೆ ಕೊಡೋದು ಒಳ್ಳೆಯದು ಅಂತ ನನ್ನ ಒಂದು ಭಾವನೆ. ನೀವೇನಾದ್ರು ಆಕಾಂಕ್ಷಿ ಇದ್ದಾರೆ? ನೀವು ಹಿರಿಯರಿದ್ದೀರಿ. ಇದ್ದೀನಿ, ಖಂಡಿತ. ನಾನು ಒಬ್ಬ ಆಕಾಂಕ್ಷಿ ಇದ್ದೀನಿ. ನಾನೇನು ಸನ್ಯಾಸಿ ಅಲ್ಲ. ನಾನು 3 ಸರಿ MLA ಆಗಿದ್ದೀನಿ. ಒಬ್ಬ ಹಿಂದುಳಿದ ವರ್ಗದ ಒಬ್ಬ ನಾಯಕನಿದ್ದೀನಿ. ನನಗೂ ಒಂದು ಅವಕಾಶ ಕೊಡ್ರಿ ಅಂತ ಕೇಳ್ತೀವಿ. ಅದೇನು ತಪ್ಪೇನಿಲ್ಲ. ಕೊಡೋದು ಬಿಡೋದು ನಮ್ಮ ರಾಷ್ಟ್ರೀಯ ನಾಯಕರ ತೀರ್ಮಾನ. ಅಂದರೆ ಈಗಿರುವಂಥ ಒಂದಷ್ಟು ಸಚಿವರು ಅವ್ರು ಬದಲಾವಣೆ ಮಾಡ್ಕೋಬೇಕು ಅವ್ರ ನಡವಳಿಕೆಯಲ್ಲಿ ಅಂತಾರೆ ಹಾಗಾದ್ರೆ? ಅಲ್ಲ, ಕೆಲವರು ಎಲ್ಲರೂ ಇಲ್ಲ ಪಾಪ, ಒಂದು 3-4 ಜನ ಇರ್ಬೋದೇನೋ. ಅವರೆಲ್ಲ ಸರಿ ಮಾಡ್ಕೊಳ್ಳೋಕೆ ಹೇಳಿದ್ದಾರೆ. ಮಾಡ್ಕೊಳ್ಳೋದು ಒಳ್ಳೆಯದು ಅಂತ ನನ್ನ ಲೆಕ್ಕ. ಥ್ಯಾಂಕ್ ಯು. ಇದಿಷ್ಟು ಕಾಂಗ್ರೆಸ್ನ ಹಿರಿಯ ಶಾಸಕರಂತ ಬೇಳೂರು ಗೋಪಾಲಕೃಷ್ಣ ಅವರ ಮಾತು. ಯಾಕೆಂದರೆ ಹಿರಿಯಂತರು ಹೊಸಬರಿಗೆ ಅವಕಾಶವನ್ನು ಮಾಡಿಕೊಡಿ, ಮತ್ತು ಒಂದಷ್ಟು ಸಚಿವರು ಮೇಲಿಂದ ಉದುರಿಲ್ಲ ಯಾರು ಕೂಡ, ಅವರು ಒಂದಷ್ಟು ಅವರ ಕಾರ್ಯವೈಖರಿನ ನಡವಳಿಕೆನ ಬದಲು ಮಾಡ್ಕೋಬೇಕು ಅನ್ನೋ ಮಾತನ್ನು ಕೂಡ ಹೇಳ್ತಾ ಇರುವಂಥ. ಕ್ಯಾಮರಾಮನ್ ಪ್ರಾಣೇಶ್ ಜೊತೆ ಸುನಿಲ್, TV9 ಬೆಂಗಳೂರು.